ಪರಿಗಣಿಸುವರೋ ಅವನು ಸಂಕಟಕ್ಕೀಡಾಗುವನು. ಹೋಗುವಿದ್ದೀರಾ? ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಮತ್ತೊಂದು ಸಾರಿ, ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ಕುರು ವೃದ್ಧರೇ, ನೀವೀ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ಈ ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅನ್ಯಾಯ ಆಚರಣೆಯನ್ನು ನಿಲ್ಲಿಸುವುದೇ ಆದರೆ ಆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ಸಲುವಾಗಿ ಒಂದು ಕುಲವನ್ನು, ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಈ ದುರ್ವಿತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಹತ್ತಿ ಉರಿಯುತ್ತಿರುವುದು. ಆದರೇನು ಮಾಡಲಿ? ನಾನು ಅಂಧನು, ಕುರುಡನು, ಪರಾಧೀನನು. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಅಖಂಡ ರಾಜ್ಯವನ್ನು ಹೇಗೆ ತಾನೇ ನಿರ್ವಹಿಸಬಲ್ಲೆ? ಕುಮಾರನಲ್ಲಿ ಗಾಂಧಾರಿ, ರಾಜ್ಯ ಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನನ್ನು ಸಂಧಿಗೊಪ್ಪುವಂತೆ ಮಾಡುವ ಕಾರ್ಯವೂ ನಿನ್ನದು. ಹೋಗುವಿದುರಾ? ಆ ಹತಭಾಗ್ಯ ಕುಮಾರನನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ನಾನು ನಿನ್ನ ತಾಯಿ ಕುಮಾರ. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಾಕಿಸಲ ಇರುವೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ನಾ ಬೇಡುವ ಭಿಕ್ಷೆ. ನಿನ್ನ ಸುಖ ಸಂಪತ್ತನ್ನು ನೋಡಲಾರದೆ ಮುಚ್ಚಿರುವ ನನ್ನ ಕಣ್ಣುಗಳಲ್ಲಿ ಕಣ್ಣೀರ ಹನಿಗಳು ಹರಿಯುತ್ತಿರುವುದು. ಕುಮಾರ, ಪಾಂಡವರೊಡನೆ ದ್ವೇಷವನ್ನು ಬಿಟ್ಟು ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸ್ನೇಹ ಭಾವದಿಂದ ಭೂಮಿಯನ್ನಾಳು ಕುಮಾರ. ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯನ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಜಗತ್ತೆಲ್ಲವೂ ಏನೇ ಪ್ರತಿಭಟಿಸಿದರೂ ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಯೋಧವು ಕ್ಷತ್ರಿಯನ ಅರ್ಥ. ರಾಜ್ಯನಪೇಕ್ಷಿಸುವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದು ಎನ್ನ ಕಡೆಯ ನಿರ್ಧಾರ. ನಾವು ಸಮಯ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ರತಿಗರ ವೀರಘೋಷದಲ್ಲಿ. ಇದನ್ನು ತಿಳಿದಿರು. ನನಗಿನ್ನ ಸಮಯ ಇಲ್ಲ. ನಾನು ಹೊರಡುವೆನು. ಸಮಯವಿಲ್ಲ? ಇಷ್ಟೊಂದು ಅಸೂಯೆ ಇರುವ ನೀನು ಅಖಂಡ ರಾಜ್ಯವನ್ನು ಹೇಗೆ ತಾನೇ ಆಳಬಲ್ಲೆ? ಅಯ್ಯೋ ಹತಭಾಗ್ಯ ಕುಮಾರ, ಅನ್ಯಾಯವಾಗಿ ಕುರುವಂಶವನ್ನೇ ಹಾಳು ಮಾಡುವೆಯಲ್ಲ. ನಿನ್ನ ತಂದೆಯವರು ಕಣ್ಣೀರಿನ ಕೋಡಿಯಲ್ಲಿ ಮುಳುಗಿದರು. ನಾನು ಅನಾಥೆಯಾದೆ. ಇನ್ನು ನೋಡಬಾರದ ದೃಶ್ಯವನ್ನು ನೋಡಬೇಕಾಗಿರುವುದು. ಹೇ ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕಠಿಣ ಕಥೆಯನ್ನು ಬರೆದಿರುವೆ. ಅನರ್ಥವಾಯಿತು. ವಾಸುದೇವ, ನಿನ್ನನ್ನು ಈ ದುರಾತ್ಮರು ಬಂಧಿಸಲು ಇಚ್ಛಿಸುತ್ತಿರುವರು. ರಾಜೇಂದ್ರ, ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ರಾಜೇಂದ್ರ, ನೋಡಿದಿರಾ ನಿಮ್ಮ ಮಗನ ದರ್ಪವು ಎಷ್ಟೊಂದು ಮಿತಿ ಮೀರಿತು. ಪರಮಾತ್ಮನನ್ನು ಬಂಧಿಸುವುದೆಂದರೇನು ಹೇಳಿ? ಏಕೆ ಮಾತನಾಡುತ್ತಿಲ್ಲ? ಹೋಗಲಿ ಬಿಡಿ. ಪರಮಾತ್ಮ, ನಿನಗೆ ಕೈ ಜೋಡಿಸಿ ಬೇಡುವೆನು. ಇಲ್ಲಿಂದ ಹೊರಟು ಹೋಗು. ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ದುರ್ಯೋಧನನಿಗೆ ಹೆದರಿ ನಾನಿಲ್ಲಿಂದ ಪಲಾಯನ ಮಾಡಲೇ ಇಲ್ಲ. ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲ, ದಿದಾನವರನ್ನು ಲೀಲಾ ಮಾತದಲ್ಲಿ ಸೋಲಿಸಿದ ಈ ಕೃಷ್ಣನು ಒಬ್ಬ ದರ್ಪಾಂಧನಾದ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನಲ್ಲಿ ಸೃಷ್ಟಿ ಪ್ರಳಯಗಳು ಪ್ರಾರಂಭವಾಗುವುದು. ಆಕಾಶದ ಗ್ರಹ ತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವವು. ಕೋಟಿ ಕೋಟಿ ಯೋಧನರು ಗತ ಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನಿಗೆ ಭೀತನಾಗಲೇ? ಓ ಪಾಂಡುರಂಗ,
ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ, ಪಾಪಗಳ ಕಳೆವಂತ ಸುರಗಂಗೆ ಜನ್ಮಿಸಿದಂತ, ಪಾಪಗಳ ಕಳೆವಂತ ಸುರಗಂಗೆ ಜನ್ಮಿಸಿದಂತ ಪಾವನ ಶ್ರೀಪಾದವನಂಬಿ ಹೇಳಯ್ಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ವಿಲೋಲ. ಪಾವನ ಪಾದಗಳ ಮಹಿಮೆ ಮನ್ನಿಸೆ ಮಾತುಗಳ ಕಾಲೆನು ತಂದೆ ವಿಠಲ ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ. ಪರಮಾತ್ಮ, ಭಯಭೀತಳಾಗಿ ನಾನು ಈ ಮಾತನ್ನು ಹೇಳುತ್ತಿಲ್ಲ. ನನ್ನ ಸಮ್ಮುಖದಲ್ಲಿ ನಿನ್ನ ಅವಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಮಾರನ ಕೈಯಿಂದ. ಪರಮಾತ್ಮ, ನಿನ್ನ ಚರಣ ಮುಟ್ಟಿ ಬೇಡುವೆನು, ಈ ಸ್ಥಾನವನ್ನು ತ್ಯಾಗ ಮಾಡು ಕೃಷ್ಣ. ಏಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಓಡುವೆನು. ಯಾವ ಮಹೋತ್ತರ ಆಶೋತ್ತರವನ್ನು ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರವನ ಔದ್ಯತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ಅಶಾಂತ ರಾಜ್ಯಸಭೆಯು ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಶೆಯಿಂದ ಬಂದು ನಿರಾಶನಾಗಿ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಇನ್ನೆಲ್ಲಿಗೋ ಪಲಾಯನ? ಕೃಷ್ಣನನ್ನು ಬಂಧಿಸಿ. ಇನ್ನೆಲ್ಲಿಗೋ ಪಲಾಯನ ಕೃಷ್ಣ? ಯಾರನ್ನು ಬಂಧಿಸಿರೋ ಮಂದಮತಿಗಳ ಕತಿ ಬೇಡೈಸಿಯೋದನ್ನೇ ತೋರಿ ಗಂಗಾತಿಗಳು ಸೈಲೆ. ಕತಿ ಬೇಡೈಸಿಯೋದನ್ನೇ ತೋರಿ ಗಂಗಾತಿಗಳು ಸೈಲೆ. ಅದಕ್ಕಿಂತ ಮನರುವೆ ಅದೇ ಮಾತು ಮಗುಳುವೆ. ಅದಕ್ಕಿಂತ ಮನರುವೆ ಅದೇ ಮಾತು ಮಗುಳುವೆ. ಕುಲವಿಲ್ಲ ಕುಲವ ಮರೆತಿಲ್ಲ ಪಡಗುಳು ಪಡೆಯ. ಕದನದೊಳ್ಳು ನಿನ್ನ ಮದವನಡಗಿಪೆ. ಕದನದೊಳ್ಳು ನಿನ್ನ ಮದವನಡಗಿಪೆ. ಚದುರದಿರು ಮರುಳೆ ನೀ ಚದುರದಿರು ಮರುಳೆ. ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ ದುಂದುಗವ ಪಡುವೆ. ನೀ ದುಂದುಗವ ಪಡುವೆ. ಜೈಸಾರ ನಾ ಸೈಸಗಿ ನಿನ್ನ ಮೋಸ. ಜೈಸಾರ ನಾ ಸೈಸಗಿ ನಿನ್ನ ಮೋಸ. ಸೈರಿಸಬಲ್ಲವರಾರೋ ಸೈರಿಸಬಲ್ಲವರಾರೋ. ಪರಮ ಪುರುಷನೆಂಬ ಬಿರುದನು ಪಡೆಯೋ ಪಡೆಯದೆ ಸುಡುವೆನು. ಪರಮ ಪುರುಷನೆಂಬ ಬಿರುದನು ಪಡೆಯೋ ಪಡೆಯದೆ ಸುಡುವೆನು. ಕಟಿ ಬೇಡೈಸಿಯೋದನ್ನೇ ತೋರಿ ಗದ್ದಾತಿಯಳು ಸೈರಣೆ. ಕಟಿ ಬೇಡೈಸಿಯೋದನ್ನೇ ತೋರಿ ಗದ್ದಾತಿಯಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಯಾರನ್ನು ಬಂಧಿಸುವಿರೋ ಮಂದಮತಿಗಳ? ದುರ್ಯೋಧನ, ನನ್ನನ್ನು ಬಂಧಿಸುವೆಯಾ? ಬಟ್ಟೆಯಿಂದ ಬೆಂಕಿಯನ್ನು
ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ವ್ಯರ್ಥ, ಇದು ನಿನ್ನಿಂದ ಸಾಧ್ಯವಿಲ್ಲ. ಇನ್ನೆಲ್ಲಿಗೋ ಪಲಾಯನ ಕೃಷ್ಣ. ದುಶ್ಯಾಸನ, ಹಗ್ಗಗಳಿಂದ ಬಂಧಿಸೋ ಶ್ರೀಕೃಷ್ಣನನ್ನು. ನಿಲ್ಲಿಸಿರು ಪಾಪಿ, ಗಗನದ ಚಂದ್ರನಿಗಾಗಿ ಕೈ ಚಾಚುವೆಯಾ? ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಹಿಡೀರಿ ಹಿಡೀರಿ, ದುಶ್ಯಾಸನ ಪಾರ್ಶ್ವನಾಥನ ಕಳಿಸು, ಕೃಷ್ಣನನ್ನು ಬಂಧಿಸು. ಬಂಧಿಸಿ, ಈಗ ಕಟ್ಟಿರಿ ನನ್ನನ್ನು. ಸಹೋದರ ದುಶ್ಯಾಸನ, ಎಲ್ಲೆಲ್ಲೋ ಕೃಷ್ಣನೇ, ಎಲ್ಲೆಲ್ಲೋ ಕೃಷ್ಣನೇ. ನಾನು ಹೋಗ್ತೀನಿ, ಹೋಯ್ತೀನಿ ನಾನು. ಕರ್ಣ, ಪರಮಾತ್ಮ, ಬಾ ಮಿತ್ರ, ನಿನ್ನಲ್ಲಿ ಒಂದು ಗುಪ್ತವಾದ ವಿಚಾರವನ್ನು ತಿಳಿಸುವೆನು. ಪರಮಾತ್ಮ, ಈ ಪ್ರಪಂಚವೇ ಹೀನ ಸೂತ ಎಂದು ಹೀಯಾಳಿಸುತ್ತಿರುವಾಗ ಅಂತಹ ಗುಪ್ತವಾದ ವಿಚಾರ ಏನಿರುವುದೋ ದೇವ? ಕರ್ಣ, ನೀನು ಪರಮಾತ್ಮ. ಸೂತಪುತ್ರನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನದು. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ನನ್ನ ಮಾತನ್ನು ಸತ್ಯ ಎಂದು ನಂಬು ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮುನಿಗಳಿಂದ 5 ವರಗಳನ್ನು ಪಡೆದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಪ್ರಾತಃ ಕಾಲಕ್ಕೆ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ ಕರ್ಣ. ಆವಾಗ ನಿನ್ನ ತಾಯಿಯಾದ ಕುಂತಿ ದೇವಿಯು ಈ ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ, ಆಗ ನೀನು ಒಬ್ಬ ಸೂತನಿಗೆ ಸಿಕ್ಕಲು ಆ ಸೂತನು ನಿನ್ನನ್ನು ಸಾಕಿ ಸಲಹಿದನು ಕರ್ಣ. ಕರ್ಣ, ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ದೇವಾ ಶೋಧನೆ ಏನಿದು ವಿಧಿ ಶಾಪ. ಕರ್ಣ, ಪಾಪಿರಾದ ಪರಿತಾಪ ನೀಡಾದೆ ದೇವಾ.
ಈಗ ತಾನೇ ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕರ್ಣನ್ ಯಾರು ಎಂದು ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಷಯವನ್ನು ಅವಳ ಬಳಿ ಹೇಳಿ ಬಂದಿರುವೆನು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಾಣಲು ಗಂಗಾ ತೀರಕ್ಕೆ ಬರುತ್ತಿರುವಳು. ನೀನು ಅಲ್ಲಿಗೆ ಹೋಗು ಕರ್ಣ. ಕರ್ಣ, ಒಂದು ಮಾತು, ನೀನು ಯಾವ ಕಾರಣಕ್ಕೂ ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬರುತ್ತೇನೆ. ಆಗಲಿ ಪರಮಾತ್ಮ. ಪಾಂಡವರು ನನ್ನ ಸಹೋದರರಾಗಬೇಕೆ? ಕುಂತಿದೇವಿಯು ನನ್ನ ತಾಯಿ ಆಗಬೇಕೆ? ಅವರೊಡನೆ ಕೂಡಿ ಬಾಳುವ ಸೌಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಶಕುನಿ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ. ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ಸ್ವಾಮಿ ಭಕ್ತಿಯ ಭರವಸೆಯಿಂದ ಅವರು ನಿನ್ನ ಬಗ್ಗೆ ತುಚ್ಛವಾಗಿ ಮಾತನಾಡಲು ಹಿಂಜರಿಯಲಿಲ್ಲ. ಸ್ನೇಹದಲ್ಲಿ ವಂಚನೆಯೇ? ಶಕುನಿ, ನನ್ನ ರಕ್ತವು ಕುದಿಯುತ್ತಿರುವುದು. ಅದೇನು ನಡೆಯಿತು? ಮರೆಮಾಚದೆ ಹೇಳು. ಕರ್ಣ, ರಾಜಸಭೆಯಿಂದ ಕೃಷ್ಣನು ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನು ಹಸಿದ ಹುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಮತಿಹೀನನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಸರ್ವ ಸಾಮಂತರಿಗೂ ಕರೆ ಕೊಟ್ಟನು. ತನ್ನಿಚ್ಛೆಯಂತೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ಇಚ್ಛೆಯನ್ನು ಪ್ರಕಟಿಸಿದನು. ಎಲ್ಲವೂ ನಿಶ್ಚಯವಾದಂತೆ ಆಯಿತು. ಆಗ ಭೀಷ್ಮನು ಕುರುಪಿತಾಮಹನು ಏನು ಹೇಳಿದನು? ಭೀಷ್ಮನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರೆ ಅವನ ಮಾತಿನಿಂದ ಕರ್ಣನ ಸೇನಾಧಿಪತ್ಯದ ಕನಸು ಭಂಗವಾಯಿತು. ನಾನು ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನಲ್ಲಿ ನನ್ನ ಮೇಲಿದ್ದಂತಹ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ಯಾರಾದರೂ ಆಗಲಿ, ನೀನು ಕೃಷ್ಣನ ಜೊತೆ ರಾಜಸಭೆಯಿಂದ ಹೊರಟೆಯಷ್ಟೇ. ಈ ವಿಷಯವನ್ನು ಭೀಷ್ಮರು ದುರ್ಯೋಧನನಿಗೆ ತಿಳಿಸಿದಂತಿದೆ. ಅವರು ಏನು ಹೇಳಿದರು? ಛೆ, ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಆದರೂ ಯತ್ನವಿಲ್ಲ ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿಯದು ಎಂದು ನಿಂದಿಸಿದರು. ಶಕುನಿ, ಶಕುನಿ ಸಹಿಸೆನು ಅಪಮಾನವ. ಓ ಶಕುನಿ ಸಹಿಸೆನು ಅಪಮಾನವ. ಶಕುನಿ, 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 ಶಕುನಿ.
ಆಟವಾಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಕಣ್ಣೀರು ಸುರಿಸುತ್ತಾ ಏಕಾಂಗಿಯಾಗಿ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ನನ್ನ ಯಾವ ತಪ್ಪಿಯಾಗಿ ಈ ಸೂತ ಕೊಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಈ ಜನ್ಮವು ಮಾನವನ ಸರ್ವಸ್ವ ಹೊರತು ಸದ್ಗುಣ ಒಳಗೊಂಡಿದೆಯೇ ಹೊರತು ಈ ಜನ್ಮವು ಇನ್ನೂ ನನ್ನನ್ನು ದುಷ್ಟಭೂತದಿಂದ ಬಿಟ್ಟಿಲ್ಲ ಎಂದು ನನ್ನನ್ನು ನಾನೇ ನೊಂದುಕೊಳ್ಳುತ್ತಿದ್ದೆ. ಈಗ ನನ್ನ ಮಾನಾಪಮಾನಗಳು, ಸ್ಥಾನಮಾನಗಳು ದೈವ ಬಲದಿಂದ, ಆತ್ಮಶಕ್ತಿಯಿಂದ ನನಗೆ ರಾಜಸ್ಥಾನಮಾನಗಳು ದೊರೆತವು. ಈಗ ನಾನು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಳಿಕ. ಆದರೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಇನ್ನೂ ಬಿಟ್ಟಿಲ್ಲ. ಈ ಆರ್ಯರು, ಪ್ರತಿಷ್ಠಾಪರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನಲ್ಲಿ ನಿನಗಿರುವ ಅವ್ಯಾಜ ಸ್ನೇಹವನ್ನು ಅವನು ತಿರಸ್ಕಾರ ಮಾಡಿದುದರ ಫಲವಾಗಿ ನೀನು ಭೀಷ್ಮರು ಪರಾಜಿತರಾಗುವವರೆಗೆ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥವನ್ನು ಮಾಡು. ಕೌರವರು ತಿಳಿಯಲಿ ಕರ್ಣನ ಅಸ್ತ್ರಕೌಶಲ್ಯದ ಅಭಾವವು ಎಂತಹ ಅನರ್ಥವಾದುದು ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ತೊಡಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ನಿನ್ನನ್ನು ಇದಕ್ಕಿಂತಲೂ ಹೆಚ್ಚಾಗಿ ಅಪಮಾನಿಸಲು ಭೀಷ್ಮ ಶಲ್ಯಾದಿಗಳು ಯೋಚಿಸಿರುವಂತಿದೆ. ಯೋಚಿಸಿ ನೋಡು ಶಕುನಿ. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಈ ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೆನ್ನ ಶಪಥ. ಶಪಥವೇನು ಪ್ರಾಣಸಕ? ಬಂದು ಎಷ್ಟೊತ್ತಾಯಿತು? ಬಹಳ ಒತ್ತಾಗಲಿಲ್ಲ ಕುರುರಾಜ. ನಾನು ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ಶಪಥವೇನೆಂದು ನೀನೇ ತಿಳಿಯುವೆ. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸಮಾಚಾರವನ್ನು ತಂದಿಹೇನು. ಪಶುಗಳಂತೆ ಜೀವಿಸುವ ಈ ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸಂತೋಷದ ಸುದ್ದಿ ಎಲ್ಲಿಯದು ಸುಯೋಧನ? ಇದೇನು ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ಬಹುವಾಗಿ ಯೋಚಿಸಿ ನಾನು ಕರ್ಣನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅಂದುಕೊಂಡಿದ್ದೆ. ಏನು, ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ಕುರುನಂದನ? ಏಕೆ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಆದರೆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನನ್ನು ಸೈನ್ಯಾಧಿಪತಿಯನ್ನಾಗಿ ಮಾಡುವುದರಿಂದ ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಕೃತವರ್ಮ, ಶಲ್ಯ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಯೋಚಿಸಿ ನೋಡು ಕುರುರಾಜ. ಅದು ಅಲ್ಲದೆ ಭೀಷ್ಮನು ಪರಾಜಿತನಾಗುವವರೆಗೆ ತಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಇದೀಗ ತಾನೇ ಕರ್ಣನು ನಿಷ್ಕಾರಣವಾಗಿ ಶಪಥವನ್ನು ಮಾಡಿರುವನು. ಯೋಚಿಸಿ ನೋಡು. ನಿಜ ಶಕುನಿ, ಈಗೇನು ಮಾಡುವುದು ಶಕುನಿ? ಭೀಷ್ಮರನ್ನು ಕುರುಕ್ಷೇತ್ರದ ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವಂತೆ ಪ್ರಾರ್ಥಿಸು ಕುರುನಂದನ. ಈಗ ಯೋಚಿಸಲು ಸಮಯವಿಲ್ಲ. ಯುದ್ಧವು ಸನ್ನಿಹಿತವಾಗುತ್ತಿದೆ. ಈಗಲೇ ಹೋಗಿ ಕುರುಪಿತಾಮಹರನ್ನು ನೋಡು. ಹಾಗೇ ಮಾಡುವೆನು ಶಕುನಿ. ನನ್ನ ಸಂಗಡ ಬಾ. ನಡೆ ಸುಯೋಧನ. ಆನಂದ, ಆನಂದ, ಈ ಶಕುನಿಗೆ ಪರಮಾನಂದ. ಆನಂದ, ಆನಂದ, ಈ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರದಿಂದ ಆನಂದ,
ಸಂಗ್ರಾಮ ಈ ಕುರುಕುಲ ವಂಶದ ನಿರ್ನಾಮ ಆ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ ಆ ಪಾಂಡವರಿಗೆ ಜಯವೋ ಈ ಕೌರವರಿಗೆ ಅಪಜಯವೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಸೇಡಿನ ಸರ್ಪವು ಹೆಡಬಿಚ್ಚಿ ಸರಸವನ್ನಾಡಲು ಬಯಸುತ್ತಿದೆ ಸೇಡಿನ ಸರ್ಪವು ಹೆಡಬಿಚ್ಚಿ ಸರಸವನ್ನಾಡಲು ಬಯಸುತ್ತಿದೆ ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆನು ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆನು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಕೌರವ ಕುರಿಯನ್ನು ಕೊಬ್ಬಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ ಕೌರವ ಕುರಿಯನ್ನು ಕೊಬ್ಬಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ ನೆಮ್ಮದಿಯಾಗಿ ಸೋದರವೇ ಔತಣವನ್ನು ನಾ ನೀಡಿರುವೆ ಔತಣ ನೀಡುವೆ ಸೋದರವೇ ನೆಮ್ಮದಿಯಾಗಿ ಜೀವಿಸುವೆ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಕರ್ಣನ ಶಪಥ ಭೀಷ್ಮನ ಪತನ ಕರ್ಣನ ಶಪಥ ಭೀಷ್ಮನ ಪತನ ದುರ್ಯೋಧನನ ಅಧೋಪತನ ದುರ್ಯೋಧನನ ಅಧೋಪತನ